ಸಮಗ್ರ ಜೀವನಶೈಲಿ ಭಾಗವಾಗಿ ಇವತ್ತಿನ ಸ್ವಲ್ಪ ಟೆಕ್ನಿಕ್ಸ್ ಹೇಳ್ತಾ ಹೋಗ್ತೀನಿ. ಮೊದಲನೇದು, ಒಂದು ಅದ್ಭುತವಾದ ವಿಷಯಗಳು ಸ್ವರಯೋಗದಲ್ಲಿ ಸ್ವಲ್ಪ ದಿನನಿತ್ಯ ಪಾಲನೆ ಮಾಡಬೇಕಾದಂಥ ವಿಷಯಗಳು ಮತ್ತೊಂದು ಸಹ ನಾನು ಮನನ ಮಾಡ್ತೀನಿ. ಈಗಾಗಲೇ ವಿಸ್ತಾರವಾಗಿ ಸ್ವರಯೋಗ ತಿಳ್ಕೊಂಡಿದ್ವಿ, ಸ್ವರ ವಿಜ್ಞಾನ, ರೈಟ್, ಸ್ವರಜ್ಞಾನ. ಸೊ ಇದರಲ್ಲಿ ಸ್ವಲ್ಪ ವಿಷಯಗಳೇನೆಂದರೆ, ನಾವು ಎಳೆಯುವಾಗ ಅಂದರೆ ಬೆಳಗ್ಗೆ ಎತ್ತೀವಲ್ಲ, ಬೆಡ್ಡಿಂದ ಎಳೆಯುವಾಗ ಏನು ಮಾಡಬೇಕು? ನಾನು ಈಗಾಗಲೇ ಹೇಳಿದೆ, ಫಸ್ಟು ಸ್ವರ ಚೆಕ್ ಮಾಡ್ಕೊಳ್ಳಿ. ಸ್ವರ ಚೆಕ್ ಮಾಡಿಕೊಂಡಕ್ಕೆ ಅನೇಕ ವಿಧಾನಗಳು. ಈ ರೀತಿಯಲ್ಲಿ ನೀವು ಎಕ್ಸಲೇಷನ್ ಮಾಡಿದರೆ ಅಲ್ವಾ, ಇಲ್ಲ ಅಂದರೆ ಈಗ ಇಟ್ಕೊಂಡು ನಮಸ್ಕಾರ ಮುದ್ರ, ಇದು ಈ ತೋರು ಬೆರಳು ಕರೆಕ್ಟಾಗಿ ಈ ಮೂಗಿನ ಈ ಬ್ರಿಡ್ಜ್ ಇಲ್ಲಿ ಇಟ್ಕೋಬೇಕಾಗತ್ತೆ. ಈಗ ಇಟ್ಕೊಂಡು ಸೊ ಎಕ್ಸಲೇಷನ್ ಮಾಡಿ. ನಿಮಗೆ ಈ ಎಡಗಡೆ ಇಲ್ಲ ಬಲಗಡೆ ಈ ನಿಮ್ಮ ಹಸ್ತ ಇದೆಲ್ಲ ಹಿಂಭಾಗದಲ್ಲಿ ಎಲ್ಲಿ ಫೋರ್ಸ್ಫುಲ್ ಆಗಿ ಗಾಳಿ ಹೋಗ್ತಾ ಇದೆ ನೋಡ್ಕೊಳ್ಳಿ. ಅವಾಗ ಅರ್ಥ ಆಗತ್ತೆ ಆ ಕಡೆ ಮೂಗಿ ವರ್ಕ್ ಆಗ್ತಾ ಇದೆ ಅಂತ ಅಲ್ವಾ. ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ಎಲ್ಲರೂ. ಈ ರೀತಿಯಲ್ಲಿ ಚೆಕ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಮಸ್ಕಾರ ಮುದ್ರಾ, ಈ ತೋರ್ ಬೆರಳು ಕರೆಕ್ಟ್ ಆಗಿ ಈ ಮೂಗಿನ ಸೆಂಟ್ರಲ್ ಟಚ್ ಆಗಬೇಕು. ಹಾಗೆ ನಾವು ಎಕ್ಸಲೇಷನ್ ಮಾಡಿ, ಫೋರ್ಸ್ಫುಲ್ ಎಕ್ಸಲೇಷನ್ ಈ ರೀತಿಯಲ್ಲಿ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಎಡಗಡೆನ ಬಲಗಡೆನ ಅಂತ. ಅದು ಬೆಡ್ಡಲ್ಲೇ ಮಲಗಿ ಹೀಗೆ ಮಾಡ್ಬೇಕು. ಮಾಡಿದ್ಮೇಲೆ ಗೊತ್ತಾಗತ್ತೆ. ಸ್ವಲ್ಪ ಉದಾಹರಣೆಗೆ ಲೆಫ್ಟ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ನಿಮ್ಗೆ ಲೆಫ್ಟ್ ಅಲ್ಲಿ ನಡೀತಾ ಇದ್ರೆ ಅವಾಗ ಏನ್ ಮಾಡ್ಬೇಕು? ಲೆಫ್ಟ್ ಇಂದ ಎಳಿಬೇಕು. ಲೆಫ್ಟ್ ಇಂದ ಹೀಗೆ ಎಳಿಬೇಕು, ಕುತ್ಕೋಬೇಕು. ಆ ಎದ್ದೋದು ರೈಟಿನ ಲೆಫ್ಟ್ ಅಂತ ನೀವು ಅದ್ರ ಪ್ರಕಾರ ಗೊತ್ತಾಗುತ್ತೆ. ಸೊ ಎಳೆಯುವಾಗ ಯಾವ ಕಡೆ ಆಕ್ಟಿವ್ ಶ್ವಾಸ ಇದೆಯೋ, ಯಾವ ಶ್ವಾಸ ನಡೀತಾ ಇದೆಯೋ ಆ ಶ್ವಾಸ ಕಡೆ ಎದ್ದು ಕೂತ್ಕೋಬೇಕಾಗತ್ತೆ. ಮತ್ತೆ ನಿಮ್ಮ ಆ ಶ್ವಾಸ ಸ್ವಲ್ಪ ಉದಾಹರಣೆಗೆ ಎಡಗಡೆ ಶ್ವಾಸ ಚಂದ್ರ ಸ್ವರ ವರ್ಕ್ ಆಗ್ತಾ ಇದೆ, ಅವಾಗ ನೀವು ಎಡಗಡೆ ಪಾದ ಫ್ಲೋರ್ ಮೇಲೆ ಇಟ್ಟು ಬೆಡ್ಡಿಂದ ಇಳಿಯುವಾಗ ಆ ಫ್ಲೋರ್ ಮೇಲೆ ಎಡಗಡೆ ಪಾದ ಇಟ್ಟು ಹಾಗೆ ಫಸ್ಟ್ ಪಾದ ಎಡಗಡೆ ಇರಬೇಕು, ಎಡಗಡೆ ಪಾದ, ಆಮೇಲೆ ಹಾಗೆ ನಡ್ಕೊಂಡು ಹೋಗೋದು. ಇದು ಮೊದಲನೇ ವಿಧಾನ. ಓಕೆ, ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಷ್ಟು ಜನ ಮಾಡ್ತಾ ಇದ್ರ? ಕೈ ಎತ್ತಿ ನೋಡೋಣ. 1 2 3. ಇಲ್ಲಿ ವಿಡಿಯೋಗೆ ಕಾಣಿಸಲ್ಲ, ನನಗೇನು ಅರ್ಥ ಆಗತ್ತೆ ಇಲ್ಲಿ ಯಾರು ಯಾರು ಮಾಡ್ತಾ ಇದ್ರು? ವಿಡಿಯೋಗಳು ಆನ್ ಮಾಡಿ ನಿಮ್ಮ ಕೈ ಎತ್ತಿ. ಈ ಪದ್ಧತಿಯನ್ನು ಯಾರ್ಯಾರು ಅಳವಡಿಸ್ಕೊಂಡಿದ್ದೀರಾ ಅಂತ. ನಾನು ಹೇಳ್ತಾ ಇರ್ತೀನಿ, ಬಟ್ ಅಳವಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ. ಓಕೆ ಓಕೆ, ಗುಡ್ ಗುಡ್. ಅಟ್ಲೀಸ್ಟ್ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ಇನ್ನೂ ಹೆಚ್ಚಾಗಿ ಎಲ್ಲರೂ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ದಯವಿಟ್ಟು. ಓಕೆ, ವೆರಿ ಗುಡ್ ವೆರಿ ಗುಡ್. ವೆರಿ ಸಿಂಪಲ್. ಮಲ್ಕೊಂಡೆ ಈ ರೀತಿಯಲ್ಲಿ ನಮಸ್ಕಾರ ಮುದ್ರದಲ್ಲಿ, ಇಲ್ಲಾಂದ್ರೆ ಈ ರೀತಿಯಲ್ಲಿ ಮಲ್ಕೊಂಡೆ. ಓಕೆ, ಅದು ಟೆಸ್ಟ್ ಮಾಡಿದ ತಕ್ಷಣ ಯಾವ ಸ್ವರ ವರ್ಕ್ ಆಗ್ತಾ ಇದೋ ಆ ಸ್ವರ ಕಡೆ ಎಳಿಬೇಕು, ಕೂತ್ಕೋಬೇಕು ಫಸ್ಟ್. ಇನ್ನೂ ಅನುಕೂಲ ಇದ್ರೆ ಒಂದು 2-3 ಬ್ರೀತಿಂಗ್ ದೀರ್ಘವಾಗಿ ತಗೊಂಡು ಆಮೇಲೆ ಆ ಕಡೆ ಆ ಯಾವ ಸ್ವರ ಆಕ್ಟಿವ್ ಇದೆಯೋ ಆ ಪಾದವನ್ನು ಆ ಭೂಮಿ ಮೇಲೆ ಇಟ್ಟು ನೀವು ಹಾಗೆ ನಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಫಸ್ಟ್ ಪಾದ ಅದಿರ್ಬೇಕಾಗತ್ತೆ. ಇದು ಮೊದಲನೇ ಸ್ಟೆಪ್, ಫಸ್ಟ್ ಸ್ಟೆಪ್ ಇದು. ಓಕೆ, ಆಮೇಲೆ ಇನ್ನೊಂದೇನಂದ್ರೆ ಓಕೆ, ಆ ಪಾದ ಸ್ಟೆಪ್ ಮುಂದೆ ಇಡಕ್ ಮುಂಚೆ ಅಂದ್ರೆ ಭೂಮಿ ಮೇಲೆ ಇಡಕ್ ಮುಂಚೆ ಇನ್ನೊಂದು ಮಾಡಿ. ಸ್ವಲ್ಪ ಉದಾಹರಣೆಗೆ ಚಂದ್ರ ಸ್ವರ ವರ್ಕ್ ಆಗ್ತಾ ಇದೆ, ಅವಾಗ ಎಡಗಡೆ ಇದೆಯಲ್ಲ, ಎಡಗಡೆ ಈ ಹಸ್ತ ತಗೊಂಡು ಪೂರ್ತಿ ಈ ತರ ಪೇಸನ್ನು ಉಜ್ಕೋಬೇಕು ನೀಟಾಗಿ ಈ ತರ, ಈ ರೀತಿ. ಎಸ್, ಓಕೆ. ಅದು ಮಾಡಿಕೊಂಡು ಆಮೇಲೆ ಪಾದ ಭೂಮಿ ಮೇಲೆ ಆ ಫ್ಲೋರ್ ಮೇಲೆ ಇಟ್ಬಿಟ್ಟು ಫಸ್ಟ್ ಪಾದ ಎಡಗಡೆ ಪಾದ ಇಟ್ಬಿಟ್ಟು ಆಮೇಲೆ ನಡ್ಕೊಂಡು ಹೋಗಿ ಮುಂದಿಗೆ. ಇದು ಮೊದಲನೇ ಸ್ಟೆಪ್. ಓಕೆ, ಎರಡನೇ ಸ್ಟೆಪ್ಪು ನೋಡಿ. ಈಗ ಇದಾದ್ಮೇಲೆ ನೆಕ್ಸ್ಟು ಯಾವಾಗ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ, ಪ್ರಯಾಣ ಅನ್ನೋದು ಈಸ್ಟ್ಗೂ ಇಲ್ಲ ನಾರ್ತ್ಗೆ ಅಂದರೆ ತೂರ್ಪು ಇಲ್ಲಾಂದರೆ ಉತ್ತರ ದಿಕ್ಕು ಪ್ರಯಾಣ ಮಾಡ್ಬೇಕಂತಂದ್ರೆ ಯಾವಾಗಲೂ ಒಂದು ಅರ್ಥ ಮಾಡ್ಕೊಳ್ಳಿ, ಈ ಪಿಂಗಳ ಸ್ವರ ಆಕ್ಟಿವೇಟ್ ಮಾಡ್ಕೊಂಡು ಹೋಗಿ. ನಾವು ಮನೆಯಿಂದ ತೂರ್ಪು ದಿಕ್ಕು ಇಲ್ಲ ಉತ್ತರ ದಿಕ್ಕು ಹೋಗ್ತೀವಿ ಅಂತ ಇಟ್ಕೊಳ್ಳಿ, ನಮ್ಮ ಪ್ರಯಾಣ. ಅವಾಗ ಪಿಂಗಳ ಸ್ವರವನ್ನು ಆಕ್ಟಿವೇಟ್ ಮಾಡಿಕೊಂಡು ಮನೆ ಗಡಪ ಇದೆಲ್ಲ ಅದು ಆಚೆ ಕಡೆ ಹೋಗುವಾಗ ಅಲ್ಲಿ ಕರೆಕ್ಟಾಗಿ ಬಲಗಡೆ ಪಾದ ಫಸ್ಟ್ ಇಡಬೇಕಾಗತ್ತೆ, ಔಟ್ ಸೈಡ್ ಅಷ್ಟೇ. ಇದು ಅರ್ಥ ಆಯ್ತಾ? ಈ ಕಡೆ ಪಿಂಗಳ ನಾಡಿ ಆಕ್ಟಿವೇಟ್ ಮಾಡ್ಕೊಂಡಿದ್ವಾ ಅಂದ್ರೆ ಈಸ್ಟ್ ಆರ್ ನಾರ್ತ್, ನಿಮ್ಮ ಜರ್ನಿ ನಿಮ್ಮ ಹೋಗುವಂಥ ಪ್ಲೇಸು ಈಸ್ಟ್ ಆರ್ ನಾರ್ತ್ ಆ ಪ್ಲೇಸಲ್ಲಿ ಇದ್ರೆ
ಪಿಂಗಳ ಸ್ವರನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಮತ್ತೆ ಬಲಗಡೆ ಪಾದವನ್ನು ಮನೆ ಆಚೆ ಕಡೆ ಫಸ್ಟ್ ಪಾದ ಅದೇ ಇಡಬೇಕಾಗತ್ತೆ. ಇದು ಮಾಡ್ಕೊಳ್ಳಿ, ಸಕ್ಸಸ್ ಆಗತ್ತೆ. ಓಕೆ, ಜರ್ನಿ ಸಕ್ಸಸ್ಫುಲ್. ಆಮೇಲೆ ಸೌತ್ ಆರ್ ವೆಸ್ಟ್, ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಹೋಗುವಾಗ ನಿಮ್ಮ ಇಡಗಡೆ ಅಂದರೆ ಇಡನಾಡಿ ಅಂದರೆ ಚಂದ್ರ ಸ್ವರ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಕ್ಟಿವೇಟ್ ಮಾಡ್ಕೊಂಡು ನಿಮ್ಗೆ ಆಲ್ರೆಡಿ ಅನೇಕ ಪದ್ಧತಿಗಳು ಹೇಳಿದ್ದೀನಿ, ಮತ್ತೆ ಅದು ರಿಪೀಟ್ ಮಾಡೋದು ಬೇಡ. ಸೊ ಈ ಎಡಗಡೆ ನಾಡಿ ಅದೇ ಚಂದ್ರ ಸ್ವರವನ್ನು ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಆಚೆ ಕಡೆ ಹೋಗುವಾಗ ಮೊದಲನೇದು ಎಡಗಡೆ ಪಾದ, ಆ ಪಾದವನ್ನಿಟ್ಟು ಹಂಗೆ ಮುಂದಕ್ಕೆ ಹೋಗ್ಬೇಕು. ಫಸ್ಟ್ ಪಾದ ಅದು ಇಡಬೇಕಾಗತ್ತೆ ಮನೆ ಆಚೆ ಕಡೆ ಹೋಗ್ತಾ ಇದ್ರೆ. ಇಷ್ಟು ಮಾಡ್ಕೊಳ್ಳಿ, ತುಂಬ ಸಕ್ಸಸ್ಫುಲ್ ಆಗಿರುತ್ತೆ. ಯಾವುದೇ ಮಾಡಿದ್ರು ಸಕ್ಸಸ್ಫುಲ್ ಆಗಿ ಖಂಡಿತ ಚೆನ್ನಾಗಿರ್ತದೆ. ಆಮೇಲೆ ಯಾರನ್ನಾದ್ರೂ ಮೀಟ್ ಮಾಡಕ್ ಹೋದ್ರು, ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೂ ಅಲ್ವಾ, ಯಾವುದೇ ಈಗ ಈ ಈಸ್ಟು ಅಂದರೆ ಒಂದು ಫಸ್ಟ್ ಬಂದು ಈಸ್ಟ್ ಆರ್ ನಾರ್ತು, ನೆಕ್ಸ್ಟ್ ಸೌತು ವೆಸ್ಟು, ಈ ಎರಡು ಬಗ್ಗೆ ಹೇಳಿದ್ವಿ. ಆಮೇಲೆ ಇನ್ನೊಂದೇನೆಂದರೆ ಯಾರನ್ನ ಮೀಟ್ ಮಾಡಕ್ಕೆ ಹೋಗ್ಬೇಕು, ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೇಕು ಅನ್ನುವಾಗ ಓಕೆ, ಮೊದಲನೇ ನೀವೇನು ಮಾಡಬೇಕಂದ್ರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಸೊ ನಿಮ್ಮ ಯಾವ ಸ್ವರ ವರ್ಕ್ ಆಗ್ತಾ ಇದೆಯೋ ಆ ಸ್ವರ ಅಂದರೆ ಯಾವ ಸ್ವರ ವರ್ಕ್ ಆಗ್ತಾ ಇದೆಯೋ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಆ ಸ್ವರಕ್ಕೆ ಸಂಬಂಧಿತ ಪಾದ ಆಚೆ ಕಡೆ ಇಟ್ಟು ಕೆಲ್ಸಕ್ಕೆ ಹೋಗ್ಬೋದು, ಕೆಲಸ ಸಕ್ಸಸ್ ಆಗುತ್ತೆ. ಒಂದು ಫಸ್ಟ್ದು ಪ್ರಯಾಣ ಅಂತ ಹೇಳಿದ್ದೀನಿ, ಫಸ್ಟ್ದು ಪ್ರಯಾಣ, ಎರಡು ಪ್ರಯಾಣ ಬಗ್ಗೆ ಇದೆ. ನೆಕ್ಸ್ಟ್ ಕೆಲಸದ ಬಗ್ಗೆ, ಯಾವುದೋ ಕೆಲಸಕ್ಕೆ ಹೋಗ್ಬೇಕು, ಮೀಟ್ ಮಾಡಬೇಕು, ವ್ಯಕ್ತಿಯನ್ನು ಮೀಟ್ ಮಾಡಬೇಕು, ಯಶಸ್ವಿ ಆಗ್ಬೇಕಂದ್ರೆ ನಿಮ್ಮ ಸ್ವರ ಯಾವುದಿದೆ ಆಕ್ಟಿವ್ ಆಗಿ ಆ ಸ್ವರಕ್ಕೆ ಸಂಬಂಧಿತ ಫಸ್ಟ್ ಪಾದ ನಿಮ್ಮ ಮನೆಯಿಂದ ಆಚೆ ಕಡೆ ಇಟ್ಟು ಹೋಗ್ಬೇಕಾಗತ್ತೆ. ಇದು ನೆನ್ಪಿಟ್ಕೊಳ್ಳಿ ದಯವಿಟ್ಟು. ಓಕೆ, ಯಾವುದೇ ಇಂಪಾರ್ಟೆಂಟ್ ಮೀಟಿಂಗು, ಒಂದು ಕೆಲಸ ಇದೆಲ್ಲ ಆಗ್ಬೇಕಂದ್ರೆ ನಿಮ್ಮ ಮನೆಯಿಂದ ಫಸ್ಟ್ ಸ್ಟೆಪ್ ಔಟ್ಸೈಡ್ ಹೋಗುವಾಗ ಆ ಪಾದ ಇಡಬೇಕಾಗತ್ತೆ. ಆಮೇಲೆ ಯಾವ್ದಾರ ಒಂದು ನೆಗೋಷಿಯೇಷನ್ಸ್, ಒಂದು ಬಿಸ್ನೆಸ್ ಮೀಟಿಂಗ್ಸ್, ಯಾವ್ದಾರ ಒಂದು ತಿರಕಾಸು, ಏನಾದರೂ ತಲೆನೋವಿರುತ್ತೆ, ಸಮಸ್ಯೆಗಳು, ಗೊಂದಲ ಅಂಥದ್ದು ಸಾಲ್ವ್ ಮಾಡಕ್ಕೆ ಹೋಗೋದು, ಯಾರನ್ನ ಒಂದು ದೊಡ್ಡ ವ್ಯಕ್ತಿಯನ್ನು ಮೀಟ್ ಮಾಡಕ್ಕೆ ಹೋಗೋದು, ಅಪ್ರೋಚ್ ಮಾಡೋದು, ಇದೆಲ್ಲ ಮಾಡುವಾಗ ಸೇಮ್ ಇದೇ ವಿಧಾನನೇ. ಓಕೆ, ಏನಂತಂದರೆ ನಿಮ್ಮ ಸ್ವರ ಯಾವ್ದು ಆಕ್ಟಿವ್ ಇದೆಯೋ ಆ ಪಾದವನ್ನು ಆಚೆ ಕಡೆ ಇಟ್ಟು ಹೋಗ್ಬೇಕಾಗತ್ತೆ. ಹೋಗಿದ ಮೇಲೆ ಅಲ್ಲಿ ಕೂತ್ಕೊಂಡಿದ ಮೇಲೆ ಆ ವ್ಯಕ್ತಿನ ಮೀಟ್ ಮಾಡಕ್ಕೆ ಹೋಗ್ತಿರಲ್ಲ, ಆ ವ್ಯಕ್ತಿಗೆ ಪಕ್ಕದಲ್ಲಿ ನಮ್ಮ ಶೂನ್ಯ ಸ್ವರ ಇರಬೇಕು. ಶೂನ್ಯ ಸ್ವರ ಅಂದರೆ ಆಕ್ಟಿವ್ ಸ್ವರ ಆ ಕಡೆ ಇರಬೇಕು. ಆ ವ್ಯಕ್ತಿಗೆ ಪಕ್ಕದಲ್ಲಿರುವಂಥ ಈ ಸ್ವರ ನಡೀತಾ ಇರ್ತದೆ ನೋಡಿ, ಅದು ಇನ್ಆಕ್ಟಿವ್ ಸ್ವರ ಇರಬೇಕು. ಆ ರೀತಿಯಲ್ಲಿ ನೋಡ್ಕೊಳ್ಳಿ, ಅದು ತುಂಬ ಯಶಸ್ವಿ ಆಗುತ್ತೆ. ಅರ್ಥ ಆಯ್ತಲ್ಲ? ಮೋಸ್ಟ್ಲಿ ಅರ್ಥ ಆಗಿದೆ. ಅರ್ಥ ಆಗಿಲ್ಲ ಅಂದರೆ ಆಮೇಲೆ ಕೇಳಿ. ಆಮೇಲೆ ಯಾರಿಗಾದರೂ ಏನಾದರೂ ಒಂದು ಅಂದರೆ ಯಾರಿಂದ ನಾವು ತಗೊಂತೀವಿ, ಯಾರಿಗಾದ್ರೂ ಕೊಡ್ತೀವಿ, ಏನಾದರೂ ಒಂದು ವಸ್ತುವೋ, ಒಂದು ದುಡ್ಡು, ಇಲ್ಲ ಏನೋ ಒಂದು ಇನ್ನೊಬ್ರು ಕೊಡೋದು, ಇನ್ನೊಬ್ಬರಿಂದ ನಾವು ತೀರಿಸ್ಕೊಳೋದು. ಆವಾಗ ಏನು ಮಾಡ್ತೀರಿ ಅಂದರೆ ನಿಮ್ಮ ಸ್ವರ ಯಾವುದು ವರ್ಕ್ ಆಗ್ತಾ ಇದೋ ಆ ಕೈಯಿಂದನೇ ತಗೋಬೇಕಾಗತ್ತೆ. ಆ ಸಮಯದಲ್ಲಿ ನಿಮ್ಗೆ ಏನು ಸ್ವರ ವರ್ಕ್ ಆಗ್ತಾ ಇದೆಯೋ ಆ ಸ್ವರ ವರ್ಕ್ ಆಗ್ತಾ ಇರ್ತಲ್ಲ, ಎಡಗಡೆ ಸ್ವರ ಅಂತ ಇಟ್ಕೊಳ್ಳಿ. ಈ ಎಡಗಡೆ ಕೈಯಿಂದನೇ ಕೊಡಬೇಕು, ಕೈಯಿಂದನೇ ಇಸ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಷ್ಟು ಮಾಡ್ಕೊಳ್ಳಿ. ಇದೊಂದು ಸಲಹೆಗಳು ಅಂದರೆ ನಮ್ಮ ಸ್ವರಯೋಗದಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ವಿಷಯಗಳಿವೆ. ಈ ವಿಷಯಗಳನ್ನು ಪಾಲನೆ ಮಾಡಿದರೆ ಏನಂತಂದರೆ ಲಾಭ, ನಾವು ಯಶಸ್ವಿ ಆಗ್ತೀವಿ ಅಂತ ತಿಳ್ಕೊಬೇಕು ನಾವು. ಯಾಕಂದರೆ ಪ್ರತಿಯೊಂದು ಹಾಗೆ ಏನೋ ಮಾಡ್ತಾ ಹೋಗ್ತೀವಿ, ವ್ಯತಿರೇಕ ಫಲಿತಗಳು ಬರ್ತದೆ. ವ್ಯತಿರೇಕ ಫಲಿತಗಳು ಬಂದ ಮೇಲೆ ನಾವು ಅದ್ರ ಜೊತೆಗೆ ಒಂದು ಬಾಧೆ ಅನುಭವಿಸ್ತೀವಿ, ಕಷ್ಟಗಳು ಅನುಭವಿಸ್ತೀವಿ. ಇದೆಲ್ಲ ಬೇಡ. ಇಂಥ ಸುಲಭ ಟೆಕ್ನಿಕ್ಸ್ ಉಪಯೋಗಿಸ್ಕೊಂಡ್ರೆ ಸಾಕಲ್ವಾ? ಅತಿ ಸುಲಭವಾದ ಟೆಕ್ನಿಕ್ಸ್, ಇದಕ್ಕೇನು ದುಡ್ಡು ಖರ್ಚಾಗ್ತದ, ಸಮಯ ಅಷ್ಟೇನು ಖರ್ಚಾಗಲ್ಲ. ನಮ್ಮ ಶ್ವಾಸ, ಆಕ್ಟಿವ್ ಶ್ವಾಸ ಏನಿದೆ ಅಂದರೆ ನಮ್ಮ ಸ್ವರ ಏನು ನಡೀತಾ ಇದೆ ಕಂಡಿಡಿದ್ರೆ ಸಾಕು ಅಷ್ಟೇ. ಅಲ್ಲಿಂದ ಎಲ್ಲ ಅತಿ ಸುಲಭವಾದ ಈ ವಿಷಯಗಳು, ರೆಕಮೆಂಡೇಶನ್ಸು ದಯವಿಟ್ಟು ಪಾಲನೆ ಮಾಡಿ. ಸೊ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸಮಗ್ರ ಜೀವನ ಶೈಲಿ ನಾವು ತಿಳ್ಸ್ಕೊಳಕ್ಕೆ ಇಷ್ಟೆಲ್ಲ ಟೆಕ್ನಿಕ್ಸು, ಎಲ್ಲ ತಂತ್ರಗಳು ತಿಳ್ಕೊಂಡಿದ್ವಿ. ಕೇಳಿಸ್ಕೊಳ್ಳೋದು ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.